ಪೂಜ್ಯ ಜೋಡ್ಗುಡಿ ಅತ್ತವರ ಪಾಲಿಗೆ ವಂದಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಚುನಾಯಿತ ಪ್ರತಿನಿಧಿ ನಮ್ಮೆಲ್ಲ ಕುಟುಂಬ ಸದಸ್ಯರಾಗ್ಲಿ ಮುಂದೆ ಸೇರಿದಂತ ನಮ್ಮೆಲ್ಲ ಹಿರಿಯರಾಗ್ಲಿ ಯುವಕರಾಗ್ಲಿ ಮಾಧ್ಯಮ ಸ್ನೇಹಿತರಾಗ್ಲಿ ಕಾಲಾಪುರ್ ಜೋಡ್ಗುಡಿ ಅಂಕ್ಲಿ ಹಿರೂರ್ ಮತ್ತ ಹಿರುಗುಡಿ ಬಂದಂತ ಅನೇಕ ಎಲ್ಲ ನಮ್ಮ ಆತ್ಮೀಯ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಅತ್ಯಂತ ನಾನಾಗಿ ಸನ್ಮಾನ್ಯ ಪ್ರಕಾಶನ ಹುಕ್ಕೇರಿ ಪರವಾಗಿ ತಮ್ಮೆಲ್ಲರಿಗೂ ಕೋಟಿ ಕೋಟಿ ಈ ಸಂದರ್ಭದಲ್ಲಿ ನಮಸ್ಕಾರವನ್ನು ಹೇಳಿ ಈ ವಿಶೇಷ ಕಾರ್ಯಕ್ರಮ ಅಂದ್ರೆ ಇವತ್ತ ನಾವಾಗ್ಲಿ ಗೌರವ ಕೂಡಿ ವಿಚಾರ ಮಾಡಿ ಇವತ್ತ ಕಾಲೇಜ್ ಹೋಗುವಂತ ವಿದ್ಯಾರ್ಥಿ ಇವತ್ತ ಬ್ಯಾಗ್ ಕೊಡುವಂತ ಸಂದರ್ಭ ಆಗಲಿ ಹೈಸ್ಕೂಲ್ ಹೊಸ ಕಟ್ಟಡ ಓಪನಿಂಗ್ ಕಾರ್ಯಕ್ರಮ ಆಗಲಿ PU ಕಾಲೇಜಿಗ ಸುಮಾರು 8 ಹೊಸ ಕಟ್ಟಡ ಓಪನಿಂಗ್ ಅಂದ್ರೆ ಸುಮಾರು ನೀವು ಊರದಾಗ 3,28,00,000 ವರೆಗೆ ಇವತ್ತ ಹೊಸ ಹೈಸ್ಕೂಲ್ ಬಿಲ್ಡಿಂಗ್ ಓಪನಿಂಗ್ ಕಾರ್ಯಕ್ರಮ ಶ್ರೀಗಳ ಹಸ್ತದಿಂದ ಇವತ್ತ ನಾವು ಇಲ್ಲಿ ಮಾಡುವಂತ ಒಂದು ಯೋಗ್ಯತೆ ಮತ್ತೆ ಇವತ್ತ ಆದರಣೀಯ ಪ್ರಕಾಶನ ಹುಕ್ಕೇರಿ ಮಾರ್ಗದರ್ಶನದಲ್ಲಿ ಹಾಕಿಕೊಟ್ಟಂತ ನಮ್ಮೊಂದು ಅಭಿವೃದ್ಧಿ. ಯಾಕಂದ್ರೆ ಈ ಸಂದರ್ಭದಲ್ಲಿ ಎಲ್ಲರೂ ವಿಶೇಷವಾಗಿ ಮಾತಾಡ್ಬೇಕಾಗಿತ್ತು. ಚೋಗ್ಲಾಗ್ಲಿ ಪವಾರ್ ಕಾಕ ಆಗ್ಲಿ ಅದರ ಮುಂದಿನ ಕಾರ್ಯಕ್ರಮ ಚಿಕ್ಕೋಡಿದಾಗ ಅಲ್ಲಿ ಕೂಡ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಬಿಟ್ಟ ಅದರ ವಿಶೇಷ ಚಿಕ್ಕೋಡಿಯಿಂದ ಬೆಂಗಳೂರು 2 ಡಿಲಕ್ಸ್ ಬಸ್ ಒಂದು ಮಂಜೂರು ಮಾಡಿ ನೆಕ್ಸ್ಟ್ ಕಾರ್ಯಕ್ರಮ ವಿಶೇಷವಾಗಿ ಚಿಕ್ಕೋಡಿದಾಗ ಹೊಸ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಒಂದು ಕೀಟ್ ಕೊಡೋದಾಗ್ಲಿ ಬೇರೆ ಅನೇಕ ಸರ್ಕಾರದಿಂದ ಯಾವ್ಯಾವ ಯೋಜನೆಗಳು ಬರ್ತಾವ ಅವ್ರು ಇವತ್ತ ಇಲ್ಲೆಲ್ಲರೂ ಬಂದಿದ್ದಾರೆ. ಅವ್ರಿಗೆ ನಾ ಈ ಕಾರ್ಯಕ್ರಮದ ಮೊದಲೇ ಮಾತಾಡಿದ್ರೆ ಅಲ್ಲಿ ಕೂಡ ಪ್ರತಿಯೊಂದು ಜಡ್ಪಿದಾಗ ಈ ರೀತಿ ಒಂದು ಇವತ್ತು ವಿಶೇಷ ಕಾರ್ಯಕ್ರಮ ಇಟ್ಟು ಎಕ್ಸಂಬ ಯಡೂರ್ ಕೆರೂರ್ ಖಡಕ್ಲಾಟ್ ಪಟ್ಟಣಗುಡಿ ಸದರ್ಗ ಹಿರುಗುಡಿ ಎಲ್ಲ ಕಡೆ ವಿಶೇಷ ನಮ್ಮ ಪ್ರಕಾಶನ ಅಂದ್ರೆ ನಮ್ಮೆಲ್ಲ ಕುಟುಂಬ ಸದಸ್ಯರಿಗೆ ಸೇರಿ ಒಂದು ವಿಶೇಷವಾಗಿ ಕಾರ್ಯಕ್ರಮ ಇಟ್ಟಿವು. ಈ ಸಂದರ್ಭದಾಗ ಒಂದೇ ಮಾತು ಹೇಳ್ತೀನಿ, ಬಹಳ ಮಾತಾಡಿದ್ರೆ ಸಾಕಷ್ಟು ಮಾಡೋದ್ರಿಂದ ಈ ಕಾರ್ಯಕ್ರಮದಾಗ ಎಲ್ಲರೂ ಉಪಸ್ಥಿತಿರಿ. ನಾನು ಆದ್ಮೇಲೆ ಮುಂದೆ ಕಾರ್ಯಕ್ರಮ ಆಗ್ತಿದ್ದೀನಿ, ಅಸರ್ ಮಾತಾಡ್ತಾರು, ಗೌಡ್ರು ಮಾತಾಡ್ತಾರು, ರಂಜಿತ್ ಶಿರ್ಶೆಟ್ಟಿ ಅವ್ರು ಮಾತಾಡ್ತಾರೆ. ಆದ್ರೆ ಒಂದ್ ಮಾತು ಹೇಳ್ತೀನಿ, ಇವತ್ತು ಇಲ್ಲಿ ನಾವು ಮಾತಾಡ್ಬೇಕಾದ್ರೆ ನಮ್ಮ ತಂದೆ ತಾಯಿ ವಿಶೇಷವಾಗಿ ನಮ್ಮ ಅಜ್ಜಿ ಅನ್ನಪೂರ್ಣೇಶ್ವರ ಆಶೀರ್ವಾದದಿಂದ ಇವತ್ತು ಒಂದು ವಿದ್ಯಾಭ್ಯಾಸ ಕಲ್ತಿ ನಿಮ್ ಸೇವಾ ಮಾಡಕ್ ನಮ್ಮ ಕುಟುಂಬದವ್ರು ನೀವು ಅವಕಾಶ ಕೊಟ್ಟಿದ್ದೀರಿ. ನಿಮ್ಗೆಲ್ಲರ ಸಂದರ್ಭದಲ್ಲಿ ನಾನು ಅಭಿನಂದನೆ ಮಾಡ್ತೀನಿ. ಯಾಕಂದ್ರೆ ಬರೀ ಪ್ರಕಾಶನ ಹುಕ್ಕೇರಿ ನಮ್ಗೆ ಏನ್ ಆದ್ಯ ಕೊಟ್ಟಿದ್ರು ಅಂದ್ರೆ ಈ ಭಾಗದಾಗ ಅಭಿವೃದ್ಧಿ ಮಾಡಿಸ್ಬೇಕು. ನಾವು ಇಲ್ಲಿ ನೀವು ಏನು ಯಾವುದು ಜಾತಿ ಯಾವುದು ಪಕ್ಷ ಯಾವುದೋ ಒಂದು ವಿಶೇಷವಾಗಿ ಕೊಡಂಗಿಲ್ಲ. ಅದರ ಒಂದು ಜವಾಬ್ದಾರಿ ಸ್ಥಾನದಾಗ ಇದ್ದಾಗ ನನಗೆ ಒಂದು 3 ಬಾರಿ ಶಾಸಕರ ಪ್ರಕಾಶನ ಹುಕ್ಕೇರಿ ಸತತವಾಗಿ ಈ ಭಾಗದಿಂದ 5 ಬಾರಿ ಶಾಸಕರ ನಮ್ಮ ಕುಟುಂಬ ನೀವು ವಿಶ್ವಾಸ ಇಟ್ಟಿದ್ರಿ. ಅದೇ ರೀತಿ ಈ ಸಂದರ್ಭದಾಗ ನಾವಾಗಲೂ ಪ್ರಕಾಶನ ಇಬ್ರು ಕೂಡಿ ನಾವೆಲ್ಲರೂ ಏನೇನು ಕೂತಿದ್ದೀರಿ ಬಂದರು ನನ್ನ ತಲೆಗಿದ್ದು 2 ತಿಂಗಳ ನೀವು ಮಠಕ್ಕೆ 3.27 ಕೋಟಿಗಳ ಅನುದಾನದಲ್ಲಿ ನಿರ್ಮಿಸಲಾಗಿರುವ ನೂತನ ಶಾಲಾ ಹಾಗೂ ಕಾಲೇಜು ಕಟ್ಟಡಗಳ ಉದ್ಘಾಟನಾ ಹಾಗೂ PUC ವಿದ್ಯಾರ್ಥಿನಿಯರಿಗೆ ಬ್ಯಾಗ್ ವಿತರಣೆ ಹಾಗೂ ಕಾರ್ಮಿಕರ ಇಲಾಖೆಯಿಂದ ಸುರಕ್ಷತಾ ಕಿಟ್ಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಉಚಿತ ಬ್ಯಾಗ್ ಹಾಗೂ ಕಿಟ್ಗಳ ಅನುದಾನ ಮಾಡಿದರೆ ಅವರಿಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಹಾಗೂ ಶಾಲೆಯ ಪರವಾಗಿ ನಮ್ಮ ಪ್ರಾಚಾರ್ಯರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ ಮತ್ತು ವಿದ್ಯಾರ್ಥಿನಿಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸ್ವಾಗತವು ನಿಮಗಿಂದು ವಿಭುಧ ಮಾನ್ಯರೇ, ನೀವು ಬರುವ ದಾರಿಗಿಂದು ಹೂವು ಚೆಲ್ಲಿದೆ. ಸ್ವಾಗತವು ನಿಮಗಿಂದು ವಿಭುಧ ಮಾನ್ಯರೇ, ನೀವು ಬರುವ ದಾರಿಗಿಂದು ಹೂವು ಚೆಲ್ಲಿದೆ. ತೋಟದಲ್ಲಿ ಚಿಗಿರ ನಿಂತ ಸಣ್ಣ ಕುಡಿಗಳು, ಮೊಗ್ಗುವನ್ನು ಅರಳಿ ನಿಂತ ನಾವು ಹೂಗಳು. ತೋಟದಲ್ಲಿ ಚಿಗಿದ ನಿಂತ ಸಣ್ಣ ಕುಡಿಗಳು, ಮೊಗ್ಗುವನ್ನು ಅರಳಿ ನಿಂತ ನಾವು ಹೂಗಳು. ಸ್ವಾಗತವು ನಿಮಗಿಂದು ವಿಭುಧ ಮಾನ್ಯರೇ. ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತಿನ ದಿವಸ ಅನೇಕ ರೈತರ ಪರವಾಗಿ ಎಲ್ಲ ನೀರಾವರಿ ಸೌಲಭ್ಯಗಳನ್ನು ಮಾಡಿದ್ದಾರೆ. ಅದಲ್ಲದೆ ಎಲ್ಲ ದೀನದಲಿತರ ಸಲುವಾಗಿ ಎಲ್ಲ ಸಮುದಾಯ ಭವನಾಗಲಿ ಅಲ್ಲಿ ಹೋದಂತ ಕೋಟಿ ಅವರಿಗೆ ವಸತಿ ಮಾಡಿದ್ದಾರೆ. ಈಗಾಗಲೇ ಇದ್ದಂತ ಎಲ್ಲ ಇಲ್ಲಿ ಹೋಗಿ ಅವರು ಓದಿಯಲ್ಲಿ ಹೋದ ಸಹಿತ ಬೆಡ್ ಹಾಕಿ ವ್ಯವಹಾರ ಹಾಕಿ ಎಲ್ಲ ನಮ್ಮ ಗ್ರಾಮದ ಎಲ್ಲ ಕೆಲಸ ಯಾವುದೇ ಅವರ ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಬಂದಿಲ್ಲ. ಇವತ್ತಿನ ದಿವಸ ನಮ್ಮೆಲ್ಲರ ಭಾಗ್ಯ ಅವರಿಗೆ
ನಾವೆಲ್ಲರೂ ಆಶೀರ್ವಾದ ಮಾಡೋಣ ಮತ್ತು ಮುಂದಿನ ಸಚಿವ ಸ್ಥಾನದಲ್ಲಿ ಗರಿಷ್ಠವಾಗಿ ಸಚಿವರಾಗಬೇಕೆಂದು ಶ್ರೀಗಳು ಸಹಿತ ನಾವು ಎಲ್ಲ ಪರವಾಗಿ ನೀವು ಸಹಿತ ಅವರಿಗೆ ಆಶೀರ್ವಾದ ಮಾಡಿ ಅವ್ರು ಗರಿಷ್ಠವಾಗಿ ಸಚಿವರಾಗಂತ ನಾವೆಲ್ಲ ಬಿಟ್ಕೊಳ್ತೀವಿ. ಇವತ್ತು ಈ ದಿವಸ ಕೇರೂರು ಗ್ರಾಮದಲ್ಲಿ ಇವತ್ತು ಕನ್ನಡ ಸಾಕವ ಒಂದು ಭವ್ಯ ಈ ಕೇರೂರು ಕ್ಷೇತ್ರದಿಂದ ಅವರಿಗೆ ಅಭಿನಂದನೆ ಹೇಳಲು ಸಮಾರಂಭ ಮಾಡಿ ಅವರಿಗೂ ಸಹಿತ ನಾವು ಅಭಿನಂದನೆ ಹೇಳಲು ಇಷ್ಟಪಡ್ತೀವಿ. ಮಿತಭಾಷಿಗಳು ಆಗಿರ್ತಕ್ಕಂಥ ರಂಜಿತನ ಸಸಿಲ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಜೋಳಪುರಿಯ ಸಿದ್ಧಾರೂಢ ಮಠ ಕೇವಲ ಧಾರ್ಮಿಕ ಕ್ಷೇತ್ರವಲ್ಲ, ಅದು ಭಕ್ತಿ ಸೇವೆ, ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸೇವೆಯ ಕೇಂದ್ರವಾಗಿದೆ. ಉತ್ತರ ಕರ್ನಾಟಕದ ಭಕ್ತರ ಪಾಲಿಗೆ ಇದು ಅತ್ಯಂತ ಗೌರವಾನ್ವಿತ ಪುಣ್ಯ ಕ್ಷೇತ್ರವಾಗಿದೆ. ಈ ಪುಣ್ಯ ಕ್ಷೇತ್ರದ ಕಾಯಕ ಕೈಂಕರ್ಯವನ್ನ ಮುಂದುವರಿಸಿಕೊಂಡು ಹೋಗ್ತಿರ್ತಕ್ಕಂಥ ಪರಮ ಪೂಜ್ಯ ಚಿದಾನಂದ ಭಾರತಿ ಮಹಾಸ್ವಾಮೀಜಿಯವರು ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಅವರು ತಮ್ಮ ಆಶೀರ್ವಚನವನ್ನು ನೀಡಬೇಕು ಅಂತ ಅವರಿಗೆ ನಾನು ಭಕ್ತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಜ್ಞಾನ ಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢ ಯತೀಶ್ವರಂ. ಕ್ಷೇತ್ರದ ಅಧಿಷ್ಠಾತ್ರ ದೇವನಾಗಿರುವಂತ ಭಕ್ತಿ ಭಂಡಾರಿ ಬಸವೇಶ್ವರ ಮಹಾಸ್ವಾಮಿ ಸನ್ನಿಧಿಯಲ್ಲಿ ಘನೆ ಮಾಡಿದು ಅಭಿವೃದ್ಧಿಯ ಹರಿಕಾರರಾಗಿರುವಂತ ಗಣೇಶಣ್ಣ ಹುಕ್ಕೇರಿಯವರ 48ನೇ ಹುಟ್ಟುಹಬ್ಬದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಕೆರೂರಿನ ಮಲ್ಲಿಕಾರ್ಜುನವರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಗಣ್ಯಮಾನ್ಯರಲ್ಲಿ ನಿಮ್ಮೆಲ್ಲರ ಹೃದಯದಲ್ಲಿರುವಂತ ಪರಮಾತ್ಮನಿಗೆ ಹೃತ್ಪೂರ್ವಕ ನಮಸ್ಕಾರ. ಅಭಿಮಾನ ಸುಮ್ಮನೆ ಹುಟ್ಟೋದಿಲ್ಲ, ಅಭಿಮಾನ ಬೆಳೆಸೋದು ಅಟ ಸರಳವಿಲ್ಲ. ದೇವರನ್ನು ಒಲಿಸ್ಬೋದಂತ, ಆದ್ರೆ ಮಂದಿ ಒಲಿಸೋದು ಬಹಳ ಕಠಿಣ ಐತಿ. ಯಾಕೆಂದ್ರೆ ಜನಾರ್ದನನ್ನು ಒಲಿಸಬಹುದು, ಜನರನ್ನು ಒಲಿಸೋದು ಬಹಳ ಕಠಿಣ ಅಂತ ಒಂದ್ ಕಡೆ ಹೇಳ್ತಾರೆ. ಇಷ್ಟೆಲ್ಲ ಜನ ಪ್ರೀತಿಯಿಂದ ಅವ್ರು ಹುಟ್ಟಿದ ಹಬ್ಬಕ್ಕೆ ಕೂಡಿದೆ ಅಂದ್ರೆ ಈ ಕಾರ್ಯದಿಂದ ಕಾರಣ ಐತಿ. ಅವರು ಓದಕತ್ತಿದ್ರು, ಕೆಲವು ಜನ ಹೇಳಿದ್ರು ಇನ್ನು ಸಾಕು ಮುಂದಿನ ಕಾರ್ಯಕ್ರಮಕ್ಕೆ ಬಿಡ್ರಿ ಅಂದ್ರೆ ಓದಿ ಮುಗಿಸಕ್ಕಾಗಲಾರದಷ್ಟು ಕೆಲಸಗಳನ್ನ ಜನರ ಸಲುವಾಗಿ ಗಣೇಶಣ್ಣವರು ಮಾಡಿದಾರಲ್ಲ, ಅದು ನಿಜವಾಗ್ಲೂ ಹೆಮ್ಮೆ ಕೊಡುವಂತ ವಿಶೇಷ. ನಾವು ಒಂದು ವಾರದ ಹಿಂದೆಲ್ಲ ಪ್ರವಾಸ ಹೋಗಿದ್ವಿ ಕರ್ನಾಟಕ ತುಂಬ. ಇಷ್ಟು ಚಿಕ್ಕೋಡಿ ತಾಲೂಕಿನೊಳಗಿರುವಷ್ಟು ವ್ಯವಸ್ಥಿತವಾದ ರಸ್ತೆ ಬೇರೆ ಕಡೆ ನೋಡಕ್ ಸಿಗೋದೇ ಇಲ್ಲ. ಅದು ಯಾವುದೇ ಪಕ್ಷ ಇರಲಿ, ಯಾವುದರ ಕೈಯಾಗ ಆಡಳಿತಿದ್ರು ಕೂಡ ಯಾವ ಪ್ರಕಾಶ್ ಅಣ್ಣವರು ಕಲಾ ಮಗುಗೂ ಬಂದಿದೆ. ಅಲ್ಲಿಂದ ಅನುದಾನಗಳನ್ನು ತಂದು ನಮ್ಮ ಕ್ಷೇತ್ರದ ಜನಕ್ಕೆ ತೊಂದರೆ ಆಗದಂಗ ವ್ಯವಸ್ಥೆ ಮಾಡಬೇಕು. ಹಗಲಿರುಳು ಹೆಂಗೆ ರಾಜನಾದಂತವ ಪ್ರಜೆಗಳನ್ನ ಮಕ್ಕಳಂತ ನೋಡ್ಕೊಳ್ಬೇಕಂತ ಹಿಂದೆ ಓದ್ತಿದ್ವಿ, ಅದೇ ಪ್ರಕಾರ ಗಣೇಶಣ್ಣವರು ಎಲ್ಲರನ್ನು ಪ್ರೀತಿಸುವಂತವರು. ಬಹುಶಃ ಇದಕ್ಕೆ ಸಾಕ್ಷಿ ಈ ವೇದಿಕೆ. ಈ ವೇದಿಕೆ ಮೇಲೆ ನಮ್ಮ ಉಗ್ರಟ್ಟಿ ಸಾಹೇಬ್ರಿದ್ದಾರೆ, ಅವರು ಬಹುತೇಕ ಬಿಜೆಪಿ ಪಕ್ಷದವರು. ಆದ್ರೆ ಇಲ್ಲಿ ಪಕ್ಷ ಭೇದ ಐತಿ ಏನು ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಭೇದ ಇಲ್ಲದಂಗೆ ಎಲ್ಲರನ್ನೂ ಒಪ್ಪಿಕೊಂಡು ಹೋಗುವಂತ ಅವರ ಸರಳತೆ ಏನೈತಲ್ಲ, ಆ ಸರಳತೆ ಎಲ್ಲರಿಗೂ ಪ್ರೀತಿ ಆಗ್ತದೆ. ಅವಾಗ ಹೇಳಿದ್ರು, ಮನೆಗಳಿಗೆ ಪ್ರಚಾರಕ್ಕೆ ಹೋದಾಗ ಕುರ್ಚಿ ಮೇಲೆ ಕುಂದಿರ್ಲಿಲ್ಲ, ನೆಲ ಮೇಲೆ ಕುಂತ್ರು ಹೋಗ್ತಾರೆ. ಜನಕ್ಕದು ಬಹಳ ಇಷ್ಟ ಆಗ್ತದೆ. ಬಹಳ ಜನ ತಪ್ಪು ತಿಳ್ಕೊಂಡಾರ ನಾವು ದೊಡ್ಡವರಾದ್ರೆ ಬಹಳ ನಮಗೆ ಬೆಲೆ ಸಿಗಬೇಕು ಇಲ್ಲ. ನಾವೆಷ್ಟು ಸಣ್ಣವರಾಗ್ತೀವಿ, ಎಷ್ಟು ಕಿಂಕರತ್ವದಿಂದ ಶಂಕರತ್ವ ಪ್ರಾಪ್ತಿ ಆಗ್ತದೆ. ನಮ್ಗೆ ಸಣ್ಣವರೊಳಗೆ ಸಣ್ಣವರಾಗಿ ದೊಡ್ಡವರೊಳಗೆ ದೊಡ್ಡವರಾಗಿ ಎಲ್ಲರ ಮನಸ್ಸಿಗೆ ಎತ್ತದಾರ. ಎಷ್ಟೆಲ್ಲ ಜನ ಅವರಿಗೆ ಉಪಯೋಗ ಪಡ್ಕೊಂಡಾರ ಅಂತ ಹೇಳಿ ಅವರನ್ನು ಸ್ಮರಿಸ್ತಾರೆ. ನಮ್ಮ ಜೋಳಪುರಿ ಮಠಕ್ಕೂ ಕೂಡ ನಾವು ಕೇಳಲಾರ್ದೇನೆ 1 ಕೋಟಿ ರೂಪಾಯಿ ಯಾತ್ರಿ ನಿವಾಸವನ್ನಲ್ಲಿ ತಂದು ಇವತ್ತು 100 ಮಂದಿ ಯಾತ್ರಿಕರು ಬಂದವರಿಗೆ ಉಳ್ಕೊಳಕ ಅನ್ನದಾಸೋಕೆ ಅನುಕೂಲ ಮಾಡಿಕೊಡ್ತಾರೆ. ಒಟ್ಟು ಅನೇಕ ರೀತಿಯಿಂದ ಆಡದಲ್ಲಿ ಮಾಡುವನು
ರೂಢಿಯೊಳ ಉತ್ತಮನು, ಆಡಿ ಮಾಡುವವನು ಮಧ್ಯಮನು, ತಾನು ಆಡಿಯೂ ಮಾಡದವನು ಅಧಮನು ಎಂಬಂತೆ ಹೇಳ್ತಾರೆ ಬಹಳ ಮಂದಿ. ಭಯ ಹೇಳ್ತಾವ, ಏನು ಮಾಡೋದಿಲ್ಲ, ಆಶ್ವಾಸನೆ ಮಾಡ್ತಾವ. ಕೆಲವರು ಹೇಳ್ತಾರ ಮತ್ತು ಮಾಡ್ತಾರೆ, ಆದ್ರೆ ಹೇಳ್ದಂಗೆ ಮಾಡೋದೈತಲ್ಲ ಅದು ಬಹಳ ವೈಶಿಷ್ಟ್ಯ. ಅವನು ಉತ್ತಮನಾಗಿರುವಂತವನು. ಆ ಪ್ರಕಾರ ಒಳ್ಳೆ ಸಮಾಜ ಸೇವೆ ಮಾಡುವವ್ರನ್ನ ಹೊಗಳೋದು ನಮ್ಮ ಧರ್ಮ. ಆ ಪ್ರಕಾರ ಅವರಿಗೆ ಭಗವಂತ ಜಗದ್ಗುರು ಸಿದ್ಧಾರೂಢಪ್ಪ ಇನ್ನೂ ಹೆಚ್ಚಿನ ಆಯಸ್ಸನ್ನ ನೀವೆಲ್ಲರ ಸೇವೆ ಮಾಡೋ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ತುಂಬ ಹೃದಯದಿಂದ ಆಶೀರ್ವದಿಸ್ತೇವೆ. ಹರಿ ಓಂ ತತ್ಸತ್.